ದ್ವಿತೀಯ PUC ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಭಿಷೇಕ್. ಅನದರ್ ಒನ್ ಇನ್ಫಾರ್ಮೇಟಿವ್ ವಿಡಿಯೋನ ನಾವು ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ ದ್ವಿತೀಯ PU ಪರೀಕ್ಷೆ ಇನ್ನೇನು ಹತ್ತಿರದಲ್ಲಿವೆ, ಅಂದರೆ ಕೆಲವೇ ದಿನಗಳು ಉಳಿದಿವೆ. ಕೆಲವು ದಿನಗಳಲ್ಲಿ ಯಾವ ರೀತಿ ನಾವು ಸ್ಟಡಿ ಮಾಡುವುದರಿಂದ, ಕನಿಷ್ಠ ಪಕ್ಷ 3-4 ಅಧ್ಯಾಯ ಓದುವುದರಿಂದ ಮಿನಿಮಮ್ ಏನಿಲ್ಲ ಅಂದರೂ ನಮಗೆ 50+ ಅಂಕಗಳನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ಯಾರೇ ಆರ್ಟ್ಸ್ ವಿದ್ಯಾರ್ಥಿಗಳಾಗಿರಬಹುದು, ಕಾಮರ್ಸ್ ವಿದ್ಯಾರ್ಥಿಗಳಾಗಿರಬಹುದು, ಏಕೆಂದರೆ ಈ ವಿಡಿಯೋದಲ್ಲಿ ನಾನು ಅರ್ಥಶಾಸ್ತ್ರದ ವಿಷಯದಲ್ಲಿ ಕೇವಲ 3-4 ಅಧ್ಯಾಯಗಳನ್ನು ಓದುವುದರಿಂದ 15+ ಅಂದರೆ ಪಾಸ್ ಕೂಡ ನೀವು ಆರಾಮಾಗಿ ಆಗ್ತೀರಿ. ಸಮಯ ಕಡಿಮೆ ಇರುವುದರಿಂದ ಎಲ್ಲ ಅಧ್ಯಾಯಗಳನ್ನು ಕೊಡೋಕ್ಕಾಗಲ್ಲ ನಮಗೆ. ಹಾಗಾಗಿ ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಕರಿತೀವಿ ನಾವು. ಈ ಸ್ಮಾರ್ಟ್ ಸ್ಟ್ರಾಟಜಿ ಒಳಗೆ ಏನಂದರೆ, ನಾವು ಕೆಲವು ಅಧ್ಯಾಯಗಳನ್ನು ಆಯ್ಕೆ ಮಾಡಿಕೊಂಡು ಆ ಅಧ್ಯಾಯಗಳನ್ನು ಓದಿದಲ್ಲಿ ನಮಗೆ 50+ ಅಂಕಗಳು ಕಂಡು ಬರುತ್ತದೆ. ಇನ್ನೂ ಸ್ವಲ್ಪ ಎಫೆಕ್ಟ್ ಹಾಕಿ ಓದಿದರೆ 80ಕ್ಕೆ 70-75+ ಮಾರ್ಕ್ಸ್ಗಳನ್ನು ಪಡೆದುಕೊಳ್ತೀರಿ. ಈ ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಪಾಸ್ ಆಗಲು ಕೇವಲ 3-4 ಅಧ್ಯಾಯ ಓದಿದರೆ ಸಾಕು, ನೀವು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀರಿ. ಹಾಗಾದರೆ ಬನ್ನಿ, ಆ ಅಧ್ಯಾಯಗಳು ಯಾವುವು ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇದು ನೋಡಿ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದ ವಿಷಯದ ಪರಿವಿಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತದೆ. ಈ ಅರ್ಥಶಾಸ್ತ್ರದ ಪರಿವಿಡಿಯಲ್ಲಿ ನಾನು ಯಾವ ರೀತಿ ಮಾರ್ಕ್ಸನ್ನು ನಾನು ಈ ಅಧ್ಯಾಯಗಳ ಮೇಲೆ ನೀಡಿದ್ದೇನೆ ಅಂದರೆ, ದ್ವಿತೀಯ PU ಪರೀಕ್ಷೆಗೆ ಬೋರ್ಡ್ ಬ್ಲೂಪ್ರಿಂಟ್ ನೀಡಿದೆ. ಆ ಬ್ಲೂಪ್ರಿಂಟನ್ನು ಆಧರಿಸಿ ನಾವು ಬ್ಲೂಪ್ರಿಂಟನ್ನು ಅನುಸರಿಸಿಕೊಂಡು ಓದಿದ್ದಲ್ಲಿ, ಕೇವಲ 3 ಅಧ್ಯಾಯಗಳು ಓದಿಕೊಂಡಲ್ಲಿ, ಅತಿ ಕಡಿಮೆ ಸಮಯದಲ್ಲಿ ಕೇವಲ 3-4 ಅಧ್ಯಾಯಗಳಲ್ಲಿ ಓದಿಕೊಂಡಲ್ಲಿ ಪಾಸ್ ಆಗಿ ಹಾಗೂ ನೀವು 15+ ಸ್ಕೋರ್ ಮಾಡುತ್ತೀರಿ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ. ಹಾಗಾದರೆ ಯಾವೆಲ್ಲ ಅಧ್ಯಾಯ ಓದುವುದರಿಂದ ನಾವು 15+ ಸ್ಕೋರ್ ಮಾಡಬಹುದೆಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೊದಲಿಗೆ 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ ಬರುತ್ತದೆ. ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಕನಿಷ್ಠ ಪಕ್ಷ 20 ಅಂಕಗಳನ್ನು ನೀಡುತ್ತಿದ್ದಾರೆ ವಿದ್ಯಾರ್ಥಿಗಳೇ. ಬ್ಲೂಪ್ರಿಂಟ್ ಅನುಸರಿಸೇ ಪ್ರಶ್ನೆ ಪತ್ರಿಕೆ ನೀಡಲಾಗುತ್ತದೆ. ನೀವು ಬ್ಲೂಪ್ರಿಂಟ್ ಅನುಸರಿಸಿ ಓದಿದ್ದಲ್ಲಿ ಯಾವುದೇ ಭಯವಿಲ್ಲದೆ ದ್ವಿತೀಯ PU ಪರೀಕ್ಷೆಯಲ್ಲಿ ಕೆಲವೇ ಅಧ್ಯಾಯ ಓದಿಕೊಂಡು ನೀವು ಪಾಸ್ ಆಗ್ತೀರಿ ವಿದ್ಯಾರ್ಥಿಗಳೇ. ಮೊದಲಿಗೆ ಅನುಭೋಗಿ ವರ್ತನೆ ಸಿದ್ಧಾಂತದ ಒಂದು ಅಧ್ಯಯನವನ್ನು ಓದಿಕೊಂಡರೆ 20 ಅಂಕಗಳು ಬರುತ್ತವೆ ನಿಮಗೆ. ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಹಲವು ಅಂಶಗಳು ಬರ್ತವೆ. ಈ ಹಲವು ಅಂಶಗಳಲ್ಲಿ ಅತಿ ಪ್ರಮುಖವಾದ ಅಂಶಗಳು ಯಾವುವು, ಕಡ್ಡಾಯವಾಗಿ ಬರುವ ಪ್ರಶ್ನೆಗಳು ಯಾವುವು ಎಂಬುದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸುತ್ತೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಈ ವಿಡಿಯೋವನ್ನು ನೋಡಬೇಕಾದರೆ ನೀವು ದಯವಿಟ್ಟು ನನ್ನ ಈ AB ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ಅಧ್ಯಾಯ ಯಾವುದೆಂಬುದನ್ನು ನಾನು ನಿಮಗೆ ಇಲ್ಲಿ ತಿಳಿಸಲು ಇಚ್ಛಿಸುತ್ತೇನೆ. ಮುಂದೆ ಯಾವ ಅಧ್ಯಾಯ ಓದಿಕೊಳ್ಳಬೇಕೆಂದರೆ, ನೀವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಧ್ಯಾಯನ ಕೂಡ ಓದಬೇಕು. ಈ ಅಧ್ಯಾಯದಿಂದ ನಿಮಗೆ ಕನಿಷ್ಠ 11 ಅಂಕಗಳು ಬರುತ್ತವೆ. ಪರಿಪೂರ್ಣ ಪೈಪೋಟಿ ಘಟಕದ ಉದ್ಯಮ ಸಿದ್ಧಾಂತದ ಈ ಅಧ್ಯಾಯದಲ್ಲಿ 11 ಅಂಕಗಳು ನೀಡುತ್ತವೆ. ಅದೇ ರೀತಿ ಒಳಗೆ ಅತಿ ಪ್ರಮುಖವಾಗಿ ರಾಷ್ಟ್ರೀಯ ವರಮಾನ ಮತ್ತು ಲೆಕ್ಕಾಚಾರ ಅನ್ನೋ ಅಧ್ಯಾಯ ಕೂಡ ಓದಬೇಕಾಗ್ತದೆ. ರಾಷ್ಟ್ರೀಯ ವರಮಾನ ಮತ್ತು ಲೆಕ್ಕಾಚಾರದ ಅಧ್ಯಯನದಲ್ಲಿ 17 ಅಂಕಗಳು. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇ ಅನುಭೋಗಿ ವರ್ತನೆ ಸಿದ್ಧಾಂತದೊಳಗೆ 20 ಅಂಕಗಳು, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಕೇವಲ 2 ಅಧ್ಯಾಯ ಓದಿದರೆ ಸಾಕು, ನೀವು 2 ಅಧ್ಯಾಯ ಪರ್ಫೆಕ್ಟ್ ಮಾಡಿದರೆ ಸಾಕು ವಿದ್ಯಾರ್ಥಿಗಳೇ, 37 ಅಂಕಗಳು ಬರುತ್ತವೆ. ಬೇಕೇನು ಪಾಸಾಗೋದಕ್ಕೆ ನಮಗೇನು ಬೇಕು, PU ಬೋರ್ಡ್ ಪ್ರಕಾರ 28 ಮಾರ್ಕ್ಸ್ಗಳು ತೆಗೆದುಕೊಂಡಿದ್ದರೆ ಪಾಸ್. ಆದರೆ ಕೇವಲ 2 ಅಧ್ಯಾಯ ಓದಿದರೆ 37 ಅಂಕಗಳು ಪಡೆಯುತ್ತೀರಿ ಎಂದರೆ, ಕೇವಲ 1 ಅಥವಾ 2 ಎಕ್ಸ್ಟ್ರಾ ಅಧ್ಯಾಯಗಳು ಓದಿಕೊಂಡಿದ್ದಲ್ಲಿ ನಿಮಗೆ 15+ ಸ್ಕೋರ್ ಆಗುತ್ತದೆ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ AB ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ. ನಾನು ನಿಮ್ಮಿಂದ ಇಚ್ಛಿಸುವುದು ಬೇರೇನೂ ಅಲ್ಲ, ಕೇವಲ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹಲವು ವಿಡಿಯೋಗಳನ್ನು ಮಾಡಲಿದ್ದೇನೆ. ಯಾವ ವಿಡಿಯೋ ಮಾಡಲಿ ಅಂದರೆ, 6 ಅಂಕದ ಪ್ರಶ್ನೆಯು
ಹೀಗೆ ಎಂಬುದನ್ನು ಈಗಲೇ ಕಮೆಂಟ್ನಲ್ಲಿ ತಿಳಿಸಿ. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅತಿ ಪ್ರಮುಖವಾಗಿ 6 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳನ್ನು ತಿಳಿಸಲಿದ್ದೇನೆ. ಹಾಗಾದರೆ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಈ ಅಧ್ಯಾಯ ಕೂಡ ಅತಿ ಮಹತ್ವದ್ದಾಗಿದ್ದು, ಈ ಅಧ್ಯಾಯನ ಓದುವುದರಿಂದ ಅತಿ ಹೆಚ್ಚು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುತ್ತವೆ ಹಾಗೂ ನೀವು ಅದಕ್ಕೆ ಬರೆದು ಆರಾಮದಾಯಕವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳು ಅಂದರೆ ಪಾಸ್ ಆರಾಮಾಗುತ್ತೀರಿ ವಿದ್ಯಾರ್ಥಿಗಳೇ. ಯಾವುದೇ ಭಯ ಪಡಬೇಡಿ, ನನ್ನನ್ನು ನಂಬಿ. ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಷಯವನ್ನು ಹೇಳುತ್ತೇನೆ ಆ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಹೋಗಿ. ದ್ವಿತೀಯ PU ಪರೀಕ್ಷೆ ಅರ್ಥಶಾಸ್ತ್ರದ ವಿಷಯದಲ್ಲಿ ಯಾವುದೇ ಭಯವಿಲ್ಲದೆ ಆರಾಮಾಗಿ ಪಾಸೇನು ಸ್ಕೋರ್ ಮಾಡುತ್ತೀರಿ ವಿದ್ಯಾರ್ಥಿಗಳೇ. ಇನ್ನೊಂದು ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್. ಈ ಹಣ ಮತ್ತು ಬ್ಯಾಂಕಿಂಗ್ ಅಧ್ಯಾಯದಲ್ಲೂ ಕೂಡ 12 ಮಾರ್ಕ್ಸ್ ಪಡೆಯುತ್ತೀರಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಏಕೆ 4 ಅಧ್ಯಯನ ಮಾಡುವುದರಿಂದ 50 ಮಾರ್ಕ್ಸ್ ಪಡೆಯುತ್ತೀರಿ ಎಂಬುದನ್ನು ಹೇಳುತ್ತೇನೆಂದರೆ, ಮೊದಲನೇ ಅಧ್ಯಾಯದಲ್ಲಿ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ 20 ಅಂಕಗಳು, ಹಣ ಮತ್ತು ಬ್ಯಾಂಕಿಂಗ್ನಲ್ಲಿ 17 ಅಂಕಗಳು, ಪರಿಪೂರ್ಣ ಪೈಪೋಟಿ ಘಟಕ ಮತ್ತು ಸಿದ್ಧಾಂತದಲ್ಲಿ 11 ಅಂಕಗಳು ಹಾಗೂ ಹಣ ಮತ್ತು ಬ್ಯಾಂಕಿಂಗ್ನಲ್ಲಿ 12 ಅಂಕಗಳು. ಈ ರೀತಿ ಡಿವೈಡಿಂಗ್ ಮಾಡಿದರೆ 45 ಪ್ಲಸ್ 15 ಮಾರ್ಕ್ಸ್ ಬರುತ್ತದೆ ವಿದ್ಯಾರ್ಥಿಗಳೇ. ಮುಂದಿನ ದಿನಗಳಲ್ಲಿ ನಾನು ಅತಿ ಪ್ರಮುಖವಾದ 6 ಅಂಕದ ಪ್ರಶ್ನೆಗಳು ಹಾಗೂ ಕಡ್ಡಾಯ ಪರೀಕ್ಷೆಯಲ್ಲಿ ಬರುವ ಲೆಕ್ಕಗಳು ಎಲ್ಲವನ್ನು ತಿಳಿಸಿಕೊಡಲಿದ್ದೇನೆ. ಹಾಗಾಗಿ ದಯವಿಟ್ಟು ಈಗಲೇ ಲೈಕ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಮುಂದಿನ ದಿನಗಳಲ್ಲಿ 5 ಅಂಕದ ಅಥವಾ 6 ಅಂಕದ ಪ್ರಶ್ನೆಗಳನ್ನು ನಾನು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೀಡಲಿ ಎಂಬುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸಿದಲ್ಲಿ ನಾನು ಈ ವಿಡಿಯೋವನ್ನು ಸ್ಟಾಪ್ ಮಾಡುತ್ತಿದ್ದೇನೆ. ಧನ್ಯವಾದಗಳು.